ಮಾಜಿ ಸಚಿವರು ಪರಿಷತ್ ಸದಸ್ಯರಂತ ಸಿ ಟಿ ರವಿ ಅವರಿದ್ರೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀವಿ ಸರ್. ಈಗ ಶಿವಮೊಗ್ಗದ ಸಿಗಂದೂರು ಸೇತುವೆ ಉದ್ಘಾಟನೆ ಕೂಡ ಆಯ್ತು, ಆದರೆ ಈ ಒಂದು ಜಟಾಪಟಿ ಕೂಡ ಜಾಸ್ತಿ ಆಗಿದೆ. ಈಗ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳ ಆಹ್ವಾನವನ್ನು ನೀಡಿದಲೇ ಕಾರ್ಯಕ್ರಮ ಮಾಡಲಾಗಿದೆ ಅಂತೇಳಿ ಖುದ್ದು ಮುಖ್ಯಮಂತ್ರಿಯವರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ನಾನು ಇನ್ವಿಟೇಷನನ್ನು ಸೋಷಿಯಲ್ ಮೀಡಿಯಾ ಮೂಲಕ ನೋಡಿದೆ. ನನ್ನ ವಾಟ್ಸಪ್ಪಿಗೆ ಯಾರೋ ಇನ್ವಿಟೇಷನ್ ಕಳಿಸಿದರು. ಆ ವಾಟ್ಸಪ್ನಲ್ಲಿ ಪ್ರೋಟೋಕಾಲ್ ಪ್ರಕಾರನೇ ಪ್ರಿಂಟ್ ಮಾಡಿದ್ದಾರೆ. ನನ್ನ ತಿಳುವಳಿಕೆ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ ಸಂಸದರೇ 9ನೇ ತಾರೀಕು ಪತ್ರ ಬರೆದಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದಾರೆ. ಅದಾದ ನಂತರ ಕೇಂದ್ರದ ಭೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಕೂಡ ಮಾತಾಡಿದ್ದಾರೆ ಅನ್ನೋದನ್ನು ನಾನು ಸೋಷಿಯಲ್ ಮೀಡಿಯಾ ಮೂಲಕ ನೋಡಿದೆ. ಸಿ ಎಮ್ಗೆ ಮಾತಾಡಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಾನು ಇನ್ನೊಂದು ಯಾವುದೋ ಬಿಜಾಪುರದ ಕಾರ್ಯಕ್ರಮಕ್ಕೆ ಹೋಗೋಕ್ಕಿದೆ ಅಂತ ಹೇಳಿದ್ದಾರೆ. ಅದಾದ ಮರುದಿನ ರಾಜ್ಯದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದಾರೆ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು, ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ, ನಾನು ಅವ್ರ ಪರವಾಗಿ ನಾನೇ ಬರ್ತಾಯಿದ್ದೀನಿ, ನಾನು ಭಾಗವಹಿಸ್ತೀನಿ ಅಂತ ಹೇಳಿದರು. ಅವರು ಅರ್ಧ ದಾರಿಗೂ ಬಂದಿದ್ದರು. ಅವರು ಅರ್ಧ ದಾರಿಯಿಂದ ವಾಪಸ್ ಹೋದರು. ಆಮೇಲೆ ರಾಜಕಾರಣ ಮಾಡಬೇಕು ಅಂಥೇಳಿ ಬಹುಶಃ ಮುಖ್ಯಮಂತ್ರಿಗಳ ಪಕ್ಷ ನಿರ್ಣಯ ಮಾಡಿದಂತಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿಷಯದಲ್ಲೂ ರಾಜಕಾರಣ ಮಾಡೋದು ಕರ್ನಾಟಕದ ಕಾಂಗ್ರೆಸ್ಸಿನ ಒಂದು ಮತ್ತು ದೇಶದ ಕಾಂಗ್ರೆಸ್ನ ಒಂದು ಸ್ವಭಾವವಾಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಅವರು ಅದನ್ನು ರಾಜಕಾರಣದ ಭಾಗವಾಗಿ ಮುಂದುವರಿಸಿದ್ದಾರೆ. ಯಾವ್ಯಾವುದ್ರಲ್ಲಿ ರಾಜಕಾರಣ ಮಾಡ್ತಾರೆ ಅಂತ ನೀವು ಕೇಳಿದರೆ, ನೀವು ಕೇಳೋಕ್ಕೆ ಮುಂಚೆ ನಾನೇ ಪ್ರಶ್ನೆ ಹಾಕ್ಕೊಂಡು ಹೇಳ್ತೀನಿ. ಕೇಂದ್ರ ಅನುದಾನ ಕಡಿಮೆ ಕೊಡ್ತಾ ಇದೆ. ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನ ಕೊಟ್ವಿ 2004 to 2014, 2014 to 2024 270% ಹೆಚ್ಚಿಗೆ ಕೊಟ್ಟಿದೆ. ಆದರೂ ಕಡಿಮೆ ಕೊಡ್ತಾ ಇದೆ. ಅನುದಾನ ಯೋಜನೆಗಳಿಗೆ ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾಗ 1000 ಚಿಲ್ಲರೆ ಕೊಟ್ಟಿದ್ದರೆ ಈಗ 5000 ಚಿಲ್ಲರೆ ರೈಲ್ವೆ ಕೊಟ್ಟಿದ್ದಾರೆ. ರಾಜ್ಯ ಹೆದ್ದಾರಿಗಳಿಗೆ, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಹೆಚ್ಚಿನ ಅನುದಾನ ನಿಗದಿಯಾಗಿದ್ದರೂ ಕೂಡ ಕಡಿಮೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕೇಂದ್ರದ BJP ಸರ್ಕಾರದ ಮೇಲೆ ನೆಗೆಟಿವ್ ಸೆಟ್ ಮಾಡುವ ಒಂದು ಟೂಲ್ ಕಿಟ್ನ ರಾಜಕಾರಣ ಇವರು ಮಾಡ್ತಾಯಿದ್ದಾರೆ. ಇನ್ನೊಂದೇನು, ಹಿಂದಿ ಹೇರಿಕೆ ತ್ರಿಭಾಷಾ ಸೂತ್ರ ನರೇಂದ್ರ ಮೋದಿ ಅವರು ಮಾಡಿದ್ರಾ, ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ್ರಾ, 61ರಲ್ಲಿ 62ರಲ್ಲಿ ಪ್ರಧಾನಮಂತ್ರಿ BJP ಅವರಿದ್ರಾ? ಅವತ್ತೇ ತ್ರಿಭಾಷಾ ಸೂತ್ರದ ಬಗ್ಗೆ ಚರ್ಚೆ ಬಂದಿದ್ದು. 69ರಲ್ಲಿ ಆದೇಶ ಆಗಿದ್ದು. 69ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಶ್ರೀಮತಿ ಇಂದಿರಾ ಗಾಂಧಿಯವರು. ಅವತ್ತು ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ತ್ರಿಭಾಷಾ ಸೂತ್ರದ ಒಂದು ಪ್ರಮೋಟ್ ಮಾಡ್ತಾಯಿತ್ತು. ತ್ರಿಭಾಷಾ ಸೂತ್ರವೇ ಇರಬೇಕು ಅಂತ ಪ್ರಮೋಟ್ ಮಾಡ್ತಾಯಿತ್ತು ಅವತ್ತು ಕಾಂಗ್ರೆಸ್ ಪಾರ್ಟಿ. ಕರ್ನಾಟಕದ ಇತಿಹಾಸವನ್ನು ಸ್ವಲ್ಪ ಗಮನಿಸಲಿ. ಅವತ್ತಿನ ಕಾಂಗ್ರೆಸ್ಸು ಅದನ್ನು ಸ್ವಾಗತ ಮಾಡ್ತು. ಇವತ್ತಿನ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಅಧಿಕಾರ ಕಳ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ಅದನ್ನು ವಿರೋಧ ಮಾಡ್ತಾಯಿದ್ದಾರೆ. ಈ ಥರ ಪ್ರತಿ ವಿಷಯದಲ್ಲೂ ರಾಜಕಾರಣ ಮಾಡೋದು ಸಣ್ಣತನ ಆಗತ್ತೆ.